ಸ್ನೇಹಿತರೆ ನಮಸ್ಕಾರ. ಪ್ರತಿದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಯಾವ ಹಾಲನ್ನು ಕೊಡ್ತಿದ್ದೀರಿ ಎಂಬುದರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸ್ನೇಹಿತರೆ, ಇತ್ತೀಚೆಗೆ ಕಳಪೆ ಹಾಲಿನ ಕೇಂದ್ರಗಳ ಮೇಲೆ ದಾಳಿ ನಡೆದಿರುವುದನ್ನ ನೀವು ಗಮನಿಸಿದ್ದೀರಾ? ಬಹಳಷ್ಟು ಮನೆಗಳಲ್ಲಿ ವಿದೇಶಿ ತಳಿಗಳ ಸೀಮೆ ಹಸುವಿನ ಹಾಲನ್ನ ಉಪಯೋಗಿಸುತ್ತಿದ್ದೀರಾ. ಆದ್ರೆ ದೇಶೀಯ ಹಸುಗಳಾದ ಗಿರ್, ಹಳ್ಳಿಕಾರ್, ಗಾಯ್ವಾಲ್, ಮಲ್ನಾಡ್ ಗಿಡ್ಡ ಸೇರಿದಂತೆ ಇತರ ದೇಶೀಯ ಹಸುಗಳಿಂದ ಬರುವ ಹಾಲಿನ ಗುಣಮಟ್ಟವನ್ನ ನೀವು ಅರಿತಿದ್ದೀರಾ? ಭಾರತೀಯ ಮೂಲದ ಹಸುಗಳಲ್ಲಿ ಇರುವುದು A2 ಮಿಲ್ಕ್. ಅದೇ ರೀತಿ ನಿಮ್ಮ ಸೀಮೆ ಹಸುಗಳಲ್ಲಿ ಉತ್ಪಾದನೆ ಆಗ್ತಾ ಇರೋದು A1 ಮಿಲ್ಕ್. ಇವುಗಳ ವ್ಯತ್ಯಾಸವನ್ನ ಇಂದು ತಿಳಿದುಕೊಳ್ಳಿ. ಸ್ನೇಹಿತರೆ, ಆ ಸೂರ್ಯನ ಕಿರಣಗಳಿಂದ ಬರುವಂತಹ ವಿಶೇಷವಾದ ಒಂದು ಅಂಶವನ್ನ ಆ ಹಸುವಿನ ಭುಜದಲ್ಲಿ ಸೂರ್ಯ ನಾಡಿ ಮುಖಾಂತರ ಸಂಗ್ರಹಿಸಿ ತನ್ನ ದೇಹದಲ್ಲಿ A2 ಮಿಲ್ಕ್ ಉತ್ಪಾದನೆ ಮಾಡುತ್ತೆ. ಈ ಮಣ್ಣಿನ ಹಳ್ಳಿಕಾರ್, ಗಿರ್, ಸಾಯ್ವಾಲ ಹಾಗೂ ಮಲೆನಾಡ್ ಗಿಡ್ಡ. ಬಂಧುಗಳೇ, ನೀವು ಕಾಣುವಂತ ಸೀಮೆ ಹಸುಗಳಿಗೆ ಸೂರ್ಯ ನಾಡಿಯೇ ಇಲ್ಲ. ಅವು ತಿನ್ನುವುದು ಅಂಗಡಿಯಲ್ಲಿ ಉತ್ಪಾದನೆ ಮಾಡುವಂತ ಹಲವಾರು ವಿಶೇಷವಾದ ಪ್ರೋಟೀನ್ ಸಹಿತ ಮಾನವ ಉತ್ಪಾದಿತವಾದಂತಹ ಹಾರ್ಮೋನ್ಗಳನ್ನ ಅದಕ್ಕೆ ನೀಡಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವುದಕ್ಕೆ ಬೆಳೆಸುವಂತಹ ಹಸುಗಳಿಂದ ಉತ್ಪಾದನೆ ಆಗುವ ಕೆಮಿಕಲ್ ಮಿಲ್ಕ್. ಇಂತಹ ಸೀಮೆ ಹಸುವಿನ ಹಾಲನ್ನು ಕುಡಿದ ಮಕ್ಕಳಲ್ಲಿ ಉಂಟಾಗುವ ಸಮಸ್ಯೆಗಳು ಏನು ಗೊತ್ತಾ? ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಗೆ ಅತಿಯಾದ ದೇಹ ತೂಕ, ಕನ್ನಡಕ ಬಳಕೆ, ಮರವು, ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳ ಋತುಮತಿ, ಹೀಗೆ 108 ಸಮಸ್ಯೆಗಳು ನಿಮಗೆ ಮಕ್ಕಳಲ್ಲಿ ಕಾಣಿಸುತ್ತಿವೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಅದು ನಮ್ಮ ದೇಶದ ನೆಲದ ಮಣ್ಣಿನ ಸಂಸ್ಕೃತಿ ಹೊಂದಿರುವಂತಹ ಮಾತೃ ಬಾಂಧವ್ಯದ ಕರುಳು ಕುಡಿಯನ್ನು ಪ್ರೀತಿಸುವ ಅಥವಾ ಇಲ್ಲಿ ಹುಟ್ಟಿ ಬೆಳೆದ ಗಿರ್ ಅಥವಾ ಮಲೆನಾಡು ಹಾಗೂ ಹಳ್ಳಿಕಾರ್ ಹಸುವಿನ ಹಾಲನ್ನು ಕುಡಿಯುವುದು. ಸರ್, ಈಗ ನೀವು ನೆಕ್ಸ್ಟು ಅಥವಾ ಈಗ ಮನೆಯಲ್ಲಿ ಕೆಲವರಿಗೆ ಹಾಲು ಬೇಕಾಗಿರುತ್ತೆ, ತುಪ್ಪ ಬೇಕಾಗಿರುತ್ತೆ, ಬೆಣ್ಣೆ ಬೇಕಾಗಿರುತ್ತೆ, ಅದೆಲ್ಲ ನೀವು ಪೂರೈಸ್ತೀರಾ? ಸರ್, ಈಗ ಪ್ರೆಸೆಂಟ್ ಕುಣಿಗಲಲ್ಲಿ ನಾವು ಆಲ್ರೆಡಿ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಗಾಯತ್ರಿ ಫಾರ್ಮ್ಸ್ ಅಂತ ಹೆಸರಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಸೊ ಬೇಕು ಅಂದವ್ರಿಗೆ ಕುಣಿಗಲ್ ಸುತ್ತಮುತ್ತ ಇರೋರಿಗೆ, ಕುಣಿಗಲಲ್ಲಿರೋರಿಗೆ ಎಸ್ಪೆಷಲಿ ಹಾಲು ತಲುಪಿಸ್ತೀವಿ, ಮನೆಗೆ ತೊಗೊಂಬಂದು ಹಾಕ್ತಾಯಿದ್ದೀವಿ. ಸೊ ಯಾಕೆಂದರೆ ಅವರೇ ಬಂದು ತೊಗೊಂಡೋಗ್ಬೇಕು ಅಂದಾಗ ಅವ್ರ ಮನೇಲಿ ಇರ್ತಾರೆ, ಕೆಲಸ ಅದು ಇದು ಆಚೆ ಹೋಗಿರ್ತಾರೆ, ಆ ಟೈಮಲ್ಲಿ ತಿರ್ಗಾ ಬೇರೆದಕ್ಕೆ ಹೋಗಬೇಕು. ಒಂದು ಸಲ ಇದು ಇಷ್ಟ ಆಗೋದ್ಮೇಲೆ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ. ಸೊ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ, ಈಗ ಪ್ರೆಸೆಂಟು ಒಂದೂವರೆ ತಿಂಗಳು ಆಯಿತು, ಆಲ್ಮೋಸ್ಟ್ ಆಲ್ ಈ ತಿಂಗಳು 1ನೇ ತಾರೀಕು ಬಂದರು ಅಂದರೆ 2 ತಿಂಗಳಿಂದ ಕುಣಿಗಲಲ್ಲಿ ಹಾಲು ಹಾಕ್ತಾಯಿದ್ದೀವಿ ಸರ್. ಕುಣಿಗಲ್ ಭಾಗದವರು ಈ ನಂಬರ್ಗೆ ಫೋನ್ ಮಾಡಿ ಸಂಪರ್ಕ ಮಾಡ್ಬೋದು. ಹೌದು. ಏನು ಉದ್ಯೋಗ ಆ್ಯಕ್ಚುಲಿ ನಿಮ್ಮದು? ಸರ್, ನಾನು ಕರ್ನಾಟಕಗೆ ರೀಜನಲ್ ಟ್ರೈನರು ಓಪೋ ಮೊಬೈಲ್ಸಲ್ಲಿ. ಸೊ ಇನ್ನೂ ನಾನು ಅಲ್ಲಿ ಕೆಲಸ ಮಾಡಿಕೊಂಡೇ ನಾನು ಇದನ್ನು ಮಾಡ್ತಾಯಿದ್ದೀನಿ, 2. ಈಗ ತುಂಬ ಜನ ಇಲ್ಲಿಂದ ಅಂದರೆ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇರುವಂಥ ಯುವಕರಿಗೆ ಕೃಷಿ ಬಗ್ಗೆ ನೀವೇನು ಹೇಳ್ಬೋದು? ಅವರು ಸರ್, ಎಲ್ಲೇ ಹೋದ್ರೂ ನಾವು ಆಸಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನು ಆಸಕ್ತಿ ಇದೆ ಆ ಆಸಕ್ತಿನ ನೀವು ಉಳಿಸ್ಕೊಂಡು ಹೋಗೋದು ಒಳ್ಳೆಯದು. ಸೊ ತುಂಬ ಚೆನ್ನಾಗಿ ಹೇಳ್ಕೊಡೋದು ಯಾವುದು ಅಂದರೆ, ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ ಕೆಲಸ, ಸೊ ಅವ್ರು ಏನು ಹೇಳ್ಕೊಡ್ತಾರೆ ನಿಮಗೆ ಪಕ್ಕದಲ್ಲಿ ನಿಂತ್ಕೊಂಡು ಹೆಂಗೆ ಮಾಡಬೇಕು ಅನ್ನೋದು. ಏಕೆಂದರೆ ಈಗ ನಾನು ಸಾಕಬೇಕು ಅಂತ ಹೇಳಿದ್ರೆ ಇದರಲ್ಲಿ ನನಗೇನು 0 ನಾಲೆಡ್ಜು. ನಾನು ಬರೀ ಹೋಗಿ ಪುಸ್ತಕದ ಬದನೆಕಾಯಿನ ಥರ ನಾನು ಟ್ರೈನಿಂಗ್ ತೊಗೊಂಡು ಬಂದುಬಿಟ್ಟೆ 7 ದಿವಸದಲ್ಲಿ ಏನು ಕಲಿಬೋದು. ಏನಂದರೆ ಬ್ಯಾಕ್ ಸಪೋರ್ಟ್ ಏನಿತ್ತು ಅಂದರೆ ನಮ್ಮ ತಂದೆಯವರು ಆಲ್ರೆಡಿ ಸಾಕಿದ್ರು. ಹೌದು, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗುವಂತ ಹುಡುಗರಿಗೆ ಇವರು ಕೊಡುವಂತ ತರಬೇತಿ ಹಾಗೂ ಮಾರ್ಗದರ್ಶನ ತುಂಬಾ ಬಹುಮುಖ್ಯವಾಗಿರುತ್ತೆ ಬಂಧುಗಳೇ. ಅದೇ ರೀತಿ ಕುಣಿಗಲ್ ಪಟ್ಟಣದಲ್ಲಿ ನಿಮಗೆ ಬೇಕಾಗಿರುವಂತ ಗಿರ್ ಹಾಲು ಕೂಡ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಇವರು ಮಾಡಿದ್ದಾರೆ. ಜೊತೆಗೆ ಅವರ ತೋಟದಲ್ಲಿ ಕೃಷಿ ಮಾಡಲು ಸ್ವತಃ ಅವರೇ ಯೂರಿಯಾ ಗೊಬ್ಬರ, ಸಾರಜನಿಕ, ರಂಜಕ, ಪೊಟ್ಯಾಷ್ ಸೇರಿದಂತೆ ಹಲವಾರು ಕೃಷಿಗೆ ಬೇಕಾದ ಗೊಬ್ಬರಗಳನ್ನ ಉತ್ಪಾದನೆ ಮಾಡಿಕೊಂಡಿದ್ದಾರೆ. ನಿಮಗೂ ಕೂಡ ಗಿರ್ ಹಸುವಿನ ಹಾಲು, ತುಪ್ಪ ಬೇಕಾದಲ್ಲಿ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಅದೇ ರೀತಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.